ನಮಸ್ಕಾರ. ನಾನು ಈ ದಿನ ನೋಡಿ ರುಚಿಯಾದ ಮಜ್ಜಿಗೆ ಮೆಣಸು ಮಾಡ್ಕೊಂಡು ಬಂದಿದ್ದೀನಿ. ಇದು ನಾನೇ ತಯಾರಿಸಿದ್ದು, ಬಹಳ ರುಚಿ. ಇದರ ರೆಸಿಪಿನ ಹೇಳ್ತಾ ಹೋಗ್ತೀನಿ, ನೋಡಿ ಒಮ್ಮೆ ನೀವು ಸಹ ಇದೇ ರೀತಿ ಮಾಡಬಹುದು. ನಾನಿಲ್ಲಿ 1 kg ಹಸಿಮೆಣಸನ್ನು ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರಬೇಕು, ತುಂಬ ಖಾರ ಇರಬಾರ್ದು. ಒಂದ್ಸರಿ ಕ್ಲೀನಾಗಿ ತೊಳೆಯೋಣ. ತೊಳೆದ ಮೇಲೆ ಸ್ವಲ್ಪ ನೀರು ಹೋಗೋವರೆಗೆ ಬಸಿ ಹಾಕಬೇಕು. ನಂತರ ನೋಡಿ ಕಟ್ ಮಾಡಿದ್ದೀನಿ, ಚೊಟ್ಟು ಸ್ವಲ್ಪ ಇಟ್ಟಿದ್ದೀನಿ. ಹೀಗೆ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಜ್ಜಿಗೆ ಸೇರಿಕೊಳ್ಳುತ್ತೆ. ಒಂದು ಪಾತ್ರೆ ಇಟ್ಟಿದ್ದೀನಿ, 3/4 ಭಾಗದಷ್ಟು ನೀರು ಹಾಕಿದ್ದೀನಿ. 1 ಮುಷ್ಟಿ ಕಲ್ಲುಪ್ಪು ಹಾಕ್ತೀನಿ. ನೀರು ಸ್ವಲ್ಪ ಕುದಿಬೇಕು. ಈಗ ಕುದೀತಿರೋ ನೀರಿಗೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸನ್ನ ಹಾಕೋಣ. ಹೀಗೆ ಬಿಸಿ ನೀರಿಗೆ ಹಾಕಿ ಕುದಿಸೋದ್ರಿಂದ ಉರಿಗಾರ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಒಂದು ಪ್ಲೇಟು ಮುಚ್ಚೋಣ. ಮುಚ್ಚಿದ ಪ್ಲೇಟು ತೆಗೆದಿದ್ದೀನಿ. ಸ್ವಲ್ಪ ಹಸಿಮೆಣಸು ಬಾಡಿದೆ. ಈಗ ಇದನ್ನು ಒಂದ್ಸರಿ ಮುಚ್ಚೋಣ. ಇದನ್ನು ಜರಡಿಗೆ ಹಾಕಿ ಬಸಿ ಹಾಕೋಣ. ನೀರು ಸ್ವಲ್ಪ ಪೂರ್ತಿ ಆರಬೇಕು. ನೀರು ಆರಿದ ಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಬಿಸಿಲಲ್ಲಿ ಒಣ ಹಾಕೋಣ. 1 ಲೀಟ್ರು ದಪ್ಪ ಹುಳಿ ಮೊಸರನ್ನ ಇಟ್ಕೊಂಡಿದ್ದೀನಿ. 4 ಸ್ಪೂನು ಮೆಂತ್ಯನ ನಾನು 6 ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ನೆನೆಸಿರೋ ಮೆಂತ್ಯ ಹಾಕಿದ್ದೀನಿ. ಅರ್ಧ ಲೋಟ ನೀರು ಹಾಕಿದ್ದೀನಿ. 1 ಸ್ಪೂನ್ ತುಂಬ ಹಿಂಗೆ ಹಾಕಿದ್ದೀನಿ. ಈಗ ನಯಸ್ಸಾಗಿ ರುಬ್ಬಿದ್ದೀನಿ. ಈಗ ರುಬ್ಬಿರುವ ಮಿಶ್ರಣ ಗಟ್ಟಿ ಇದೆ, ಹೀಗೆ ಇರಬೇಕು. ಇದು ಮಜ್ಜಿಗೆಗೆ ಹಾಕಿ ಚೆನ್ನಾಗಿ ಕಡ್ಗೋಲಲ್ಲಿ ನಾನು ಸ್ಮ್ಯಾಶ್ ಮಾಡ್ತೀನಿ. ಸ್ವಲ್ಪವೂ ಗಂಟು ಉಳಿಬಾರ್ದು. ನೋಡಿ ಹೀಗೆ. ಬಿಸಿಲಿಗೆ ಒಣಗಿಸಿದ ಹಸಿಮೆಣಸನ್ನು ತಗೊಂಬಂದಿದ್ದೀನಿ. ಸ್ವಲ್ಪ ತಣ್ಣಗಾಗಿದೆ. ಈ ಮಜ್ಜಿಗೆಯ ಮಿಶ್ರಣಕ್ಕೆ ಹಸಿಮೆಣಸನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮೆಣಸಿನ್ಕಾಯಿ ಮಜ್ಜಿಗೆ ಮತ್ತು ಮೆಂತ್ಯ ಒಳಗೆ ಚೆನ್ನಾಗಿ ಮಿಕ್ಸ್ ಆದಾಗ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಮೆಂತ್ಯ ಹಾಕೋದು ಸಹಿತ ಒಂದು ಪರಿಮಳ, ಹಾಗೆ ರುಚಿಗೆ. ಈಗ ನೋಡಿ ಮಿಕ್ಸ್ ಮಾಡಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿಡೋಣ. ದಿನ ಬೆಳಿಗ್ಗೆ ಮುಚ್ಚಿದ ಪ್ಲೇಟ್ ತೆಗೆದಿದ್ದೀನಿ. ಮಜ್ಜಿಗೆ ಒಳಗೆ ಮೆಣಸಿನ್ಕಾಯಿ ನೆಂದಿದೆ. ಈಗ ಇದನ್ನು ಸೌಟಲ್ಲಿ ತೆಗೆದು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ಈ ಮಜ್ಜಿಗೆ ಅಂಶ ಹಾಗೆ ಮೆಣಸಿನ್ಕಾಯಲ್ಲಿ ಇದ್ದರೆ ಅದು ಒಣಗೋಲ್ಲ. ಈಗ ಕೈಯಲ್ಲಿ ಗಟ್ಟಿಯಾಗಿ ಹಿಂಡೋಣ. ಆ ಮಜ್ಜಿಗೆ ಅಂಶವನ್ನು ತೆಗಿಬೇಕು. ಉಳಿದಿರೋ ಮಜ್ಜಿಗೆನ ಹಾಗೆ ವಾಪಸ್ಸು ಅದೇ ಪಾತ್ರೆಗೆ ಹಾಕಿಟ್ಕೊಡೋಣ. ಮತ್ತೆ ನೆನೆಸೋಕ್ಬೇಕು. ಬಿಸಿಲಲ್ಲಿ ಒಣಗಿಸಿದ್ದೀನಿ. ಈಗ ಮತ್ತೆ ಅದನ್ನು ವಾಪಸ್ಸು ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿಡೋಣ. 2 ದಿನ ಮಿಕ್ಸ್ ಮಾಡಬೇಕು. ಈಗ ಮತ್ತೆ ಪ್ಲೇಟ್ ಮುಚ್ಚೋಣ. ಈಗ ಮಜ್ಜಿಗೆಯಿಂದ ಮೆಣಸಿನ್ಕಾಯಿನ ಹಿಂಡು ತೆಗೆದಿದ್ದೀನಿ. ಈ ಮೆಣಸಿನ್ಕಾಯಿನ 6 ರಿಂದ 8 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಒಂದು 5 ದಿನದವರೆಗೂ ಈ ಮೆಣಸಿನ್ಕಾಯಿನ ಹಾಗೆ ತೆಗಿಯೋಕ್ಕೆ ಬರೋಲ್ಲ. ಸ್ವಲ್ಪ ಒಣಗಿದ್ದು ಗೊತ್ತಾದ ತಕ್ಷಣ ದೋಸೆ ಸಟ್ಕದಲ್ಲಿ ಹೀಗೆ ಬಿಡಿಸ್ಬೇಕು. ನಂತರ ಅಂಟ್ಕೊಂಡಿರೋ ಮೆಣಸಿನ್ಕಾಯಿನೂ ಕೈಯಲ್ಲಿ ಬಿಡಿಸ್ಬಿಡೋಣ. ಈಗ ಸ್ವಲ್ಪ ಹಸಿ ಇದೆ, ಇನ್ನೂ ಒಂದು 2-3 ದಿನ ಒಣಗಿಸೋಣ. ಅದು ಗರಂ ಆಗೋವರೆಗೂ ಒಣಗಿಸ್ಬೇಕು. ಅರ್ಧಂಬರ್ಧ ಒಣಗಿಸಿದರೆ ಮೆಣಸಿನ್ಕಾಯಿ ಹಾಳಾಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಇಷ್ಟು ಗರಂ ಆದಮೇಲೆ ಒಂದು ಬಾಕ್ಸಿಗೆ ಹಾಕಿ ಮುಚ್ಚಳ ಹಾಕಿಟ್ಬಿಡಬೇಕು. 1 ವರ್ಷದವರೆಗೂ ಹಾಳಾಗಲ್ಲ. ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಯಲ್ಲೂ ಸಹಿತ ತುಂಬ ಎಣ್ಣೆ ಹಾಕಬಾರ್ದು. 2 ಸ್ಪೂನ್ ಹಾಕಿ 2 ಮೆಣಸಿನ್ಕಾಯಿನ ಕರಿತಾ ಬರಬೇಕು. ಮೆಂತ್ಯ ಹಾಕಿರೋದ್ರಿಂದ ಈ ಮೆಣಸಿನ್ಕಾಯಿ ಮೆಂತ್ಯದೇ ಪರಿಮಳ ಬರುತ್ತೆ, ತುಂಬ ರುಚಿ ಇರುತ್ತೆ. ಸಾರು, ಮಜ್ಜಿಗೆ ಹುಳಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ಮಜ್ಜಿಗೆ ಮೆಣಸು ಬೇಕೇ ಬೇಕು. ಇವನ್ನೆಲ್ಲ ಹೊರಗಡೆ ಕೊಂಡ್ಕೊಂಬರೋಕ್ಕಿಂತ ನಾವೇ ಮನೇಲಿ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ. ಇದನ್ನು
ಬಾಕ್ಸಿಗೆ ಹಾಕಿಟ್ರೆ 8 ದಿನದವರೆಗೂ ಹಾಳಾಗೋಲ್ಲ. ನೋಡಿ, ರುಚಿ ರುಚಿಯಾದ ಮಜ್ಜಿಗೆ ಮೆಣಸು ಕರೆದು ರೆಡಿ ಮಾಡಿಟ್ಟಿದ್ದೀನಿ. ನೀವು ಸಹ ಇದೇ ಮೆಥಡಲ್ಲಿ ಮಾಡಿ. ಈ ಮಜ್ಜಿಗೆ ಮೆಣಸಿಗೆ ತುಂಬ ಖಾರ ಇರೋ ಮೆಣಸಿನ್ಕಾಯಿ ತರಬಾರ್ದು, ಸ್ವಲ್ಪ ಸಪ್ಪೆ ಇರಬೇಕು. ಆಮೇಲೆ ಕಡ್ಡಿ ಮೆಣಸಿಗಿಂತ ಈ ಥರ ದಪ್ಪ ಮೆಣಸೆ ರುಚಿ. ನೋಡಿದ್ರಲ್ಲ ವಿಡಿಯೋ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.